ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರಾವೀಣ್ಯತಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹಾಗೆ ಡಾಟಾ ಇಂಟರ್ಪ್ರಿಟೇಷನ್ ಕ್ರಾಶ್ ಕೋರ್ಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಯಾಕೆ ಅಂದರೆ ಇದು ಡಾಟಾ ಇಂಟರ್ಪ್ರಿಟೇಷನ್ ರಿಲೇಟೆಡ್ 3ನೇ ಕ್ರಾಶ್ ಕೋರ್ಸ್ ವಿಡಿಯೋ. ಫ್ರೆಂಡ್ಸ್, ನಾವು ಮೊದಲನೇ ಕ್ರಾಶ್ ಕೋರ್ಸ್ ವಿಡಿಯೋ ಮಾಡಿದಾಗ ಸಾಕಷ್ಟು ರೆಸ್ಪಾಂಡ್ ಬಂತು. ಮತ್ತೆ ಹಾಗೆ ಡಿವಿಷನ್ ರಿಲೇಟೆಡ್ ಮ್ಯಾಥಮೆಟಿಕಲ್ ಆಪರೇಷನ್ ಸ್ವಲ್ಪ ಕಷ್ಟ ಆಗ್ತಿದೆ, ಅದನ್ನ ಮಾಡಿ ತೋರಿಸಿ ಅಂತ ಹೇಳಿದ್ರಿ. ಅದನ್ನ ನಾವು 2ನೇ ವಿಡಿಯೋದಲ್ಲಿ ಇಂಪ್ರೂವ್ ಮಾಡಿಕೊಂಡು ನಿಮ್ಮ ಮುಂದೆ ಇಟ್ಟಿದ್ವು. 2ನೇ ವಿಡಿಯೋದಲ್ಲೂ ಕೂಡ ಸಾಕಷ್ಟು ಜನ ಡಿವಿಷನ್ ಆಪರೇಷನ್ ಅನ್ನ ಇನ್ನೊಂಚೂರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡಿ ಅಂತ ಕೇಳಿದ್ರಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಅದನ್ನೆಲ್ಲದನ್ನು ಇನ್ಕಲ್ಕೇಟ್ ಮಾಡಿಕೊಂಡು ನಿಮ್ಮ ಮುಂದೆ 3ನೇ ಕ್ರಾಶ್ ಕೋರ್ಸ್ ವಿಡಿಯೋನ ಸಾದರಪಡಿಸ್ತಾ ಇದ್ದೀವಿ. ಫ್ರೆಂಡ್, ಇದನ್ನು ಪೂರ್ತಿ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಇದು ನಿಮಗೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಜೊತೆಗೆ ಡಾಟಾ ಇಂಟರ್ಪ್ರಿಟೇಷನ್ ರಿಲೇಟೆಡ್ ಕ್ವಶನ್ ಅನ್ನ ಕ್ರ್ಯಾಕ್ ಮಾಡಬೇಕಾದ್ರೆ ನೀವು ಎಷ್ಟು ಕೇರ್ಫುಲ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಅಲ್ಲಲ್ಲೇ ಹೇಳಿದ್ದೀನಿ. ಹೇಗೆ ವ್ಯಾಲ್ಯೂಸ್ ಅನ್ನೆಲ್ಲ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ನಾನು ಅಲ್ಲಲ್ಲೇ ಬಹಳ ನೀಟಾಗಿ ಹೇಳ್ತಾ ಹೋಗಿದ್ದೀನಿ. ಫ್ರೆಂಡ್ಸ್, ಟ್ರಸ್ಟ್ ಮೀ, ನೀವು ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿದ್ಮೇಲೆ ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ ರಿಲೇಟೆಡ್ ಏನೆಲ್ಲ ಡೌಟ್ಸ್ ಇದೆ ಅದೆಲ್ಲ ಡೌಟ್ಸು ಇಲ್ಲಿ ಕ್ಲಾರಿಫೈ ಆಗಿರುತ್ತೆ ಅಂತ ನಾನು ನಂಬಿದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಕೊನೆವರೆಗೂ ವಾಚ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಮೂದಿಸಿ. ಹಾಗೆ ಇನ್ನು ಯಾರು ನಮ್ಮ ಪ್ರಾವೀಣ್ಯತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಎಲ್ಲ ಕ್ರಾಶ್ ಕೋರ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಷನ್ ವಿಡಿಯೋಗಳು ನಿಮ್ಮನ್ನು ಮೊದಲು ತಲುಪುತ್ತೆ. ಆ ಮುಖಾಂತರ ಯಾರೆಲ್ಲ ಕೇಸೆಟ್ ತಯಾರಿಲಿರೋ ಸ್ನೇಹಿತರಿಗೆ, ಆ ಮುಖಾಂತರ ಯಾರೆಲ್ಲ ಕೇಸೆಟ್ ತಯಾರಿಲಿದ್ದಿರೋ ಆ ಎಲ್ಲ ಸ್ನೇಹಿತರಿಗೆ ಪ್ರಾವೀಣ್ಯತಾ ಚಾನೆಲ್ ಮುಖಾಂತರ ಈ ಒಂದು ಸಣ್ಣ ಹೆಲ್ಪನ್ನು ನಾವು ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ಮ ಈ ಕಾರಲೇಷನ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊಂತ ನಾನು 2015 ಡಿಸೆಂಬರ್ ಸೆಷನ್ ಅಲ್ಲಿರೋ ಡಾಟಾ ಇಂಟರ್ಪ್ರಿಟೇಷನ್ ರಿಲೇಟೆಡ್ ಕ್ವಶನ್ ಅನ್ನ ನಾನು ಈಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್, ಟ್ರಸ್ಟ್ ಮೀ, ದಿಸ್ ಇಸ್ ಒನ್ ಬ್ಯೂಟಿಫುಲ್ ಪ್ರಾಬ್ಲಮ್ where you can learn more about data interpretation. ಫ್ರೆಂಡ್ಸ್, ಈ ಕ್ವಶನ್ 2015 NET ಪೇಪರ್ನಲ್ಲಿ ಡಿಸೆಂಬರ್ ಸೆಷನ್ನಲ್ಲಿರೋ ಕ್ವಶನ್ ಇದು. ಈ ಒಂದು ಡಾಟಾ ಮತ್ತೆ ಡಾಟಾ ಇಂಟರ್ಪ್ರಿಟೇಷನ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ನೋಡೋಣ. ಫ್ರೆಂಡ್ಸ್, ಗಿವನ್ ಬಿಲೋ ಇನ್ ದ ಟೇಬಲ್ ಇಸ್ ದ ಡಿಕೇಡಲ್ ಡಾಟಾ ಆಫ್ ಪಾಪ್ಯುಲೇಷನ್ ಅಂಡ್ ಎಲೆಕ್ಟ್ರಿಕಲ್ ಪವರ್ ಪ್ರೊಡಕ್ಷನ್ ಆಫ್ ಎ ಕಂಟ್ರಿ. ನಮಗೆ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ. ಈ ಟೇಬಲ್ ಅಲ್ಲಿ ಡಿಕೇಡಲ್ ಪವರ್ ಪ್ರೊಡಕ್ಷನ್ ಅಂಡ್ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಡಿಕೇಡಲ್ ಅಂದ್ರೆ ದಶಕಗಳಲ್ಲಿ ಕೊಟ್ಟಿದ್ದಾರೆ. 1950ರ ದಶಕ, 60ರ ದಶಕ, 70ರ ದಶಕದಲ್ಲಿ ಪಾಪ್ಯುಲೇಷನ್ ಎಷ್ಟಿತ್ತು ಆ ದೇಶದಲ್ಲಿ, ಮತ್ತೆ ಎಲೆಕ್ಟ್ರಿಕಲ್ ಪವರ್ ಪ್ರೊಡಕ್ಷನ್ ಎಷ್ಟಿತ್ತು ಆ ದೇಶದಲ್ಲಿ ಅಂತ ಅಂದ್ಬಿಟ್ಟು ಆಯಾ ದಶಕಕ್ಕೆ ಎಷ್ಟಿತ್ತು, ಆಯಾ ಡಿಕೇಡ್ಗೆ ಎಷ್ಟಿತ್ತು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಗಿಗಾವ್ಯಾಟ್ ಅಲ್ಲಿ ಹೇಳಿದ್ದಾರೆ 1 gigawatt is equal to 1000 million watt ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, based on the above table, answer the question from serial number 37 to 42. 37, 38, 39, 40, 41, 42. Again, 6 questions are based on this table and they are asked to answer all the questions based on these data available in the table. Friends, question number 37 ಅನ್ನು ನೋಡೋಣ ನೇರವಾಗಿ ನಾವು. Which decade registered the maximum growth rate of population ಅಂತ ಕೇಳಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಎಲೆಕ್ಟ್ರಿಕಲ್ ಪವರ್ ಪ್ರೊಡಕ್ಷನ್ ಒಂದ್ ಕಡೆ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ ಕೊಟ್ಟಿದ್ದಾರೆ. ಆ ಪಾಪ್ಯುಲೇಷನ್ ಅಲ್ಲಿ ಯಾವ ಡಿಕೇಡ್ ಅಲ್ಲಿ ಮ್ಯಾಕ್ಸಿಮಮ್ ಗ್ರೋತ್ ರೇಟ್ ಆಗಿದೆ, ಪಾಪ್ಯುಲೇಷನ್ ಜಾಸ್ತಿ ಯಾವ ವರ್ಷ ಆಗಿದೆ, ಅದು ಪರ್ಸೆಂಟೇಜ್ ಅಲ್ಲಿ ಗ್ರೋತ್ ರೇಟ್ ಅಲ್ಲಿ ಕೇಳಿದ್ದಾರೆ. ಸೊ ಯಾವ ವರ್ಷ ಅಂದ್ರೆ ಯಾವ ದಶಕದಲ್ಲಿ, 61ರ ದಶಕದಲ್ಲ, 71ರ ದಶಕದಲ್ಲ, 91ರ ದಶಕದಲ್ಲ, 2001ರ ದಶಕದಲ್ಲ ಅಂತ ಕೇಳಿದ್ದಾರೆ. ನಾವೀಗ ಪವರ್ ಪ್ರೊಡಕ್ಷನ್ ಅನ್ನ ಬಿಟ್ಬಿಡೋಣ ಸೈಡಿಗೆ, ನಾವು ಬರೀ ಪಾಪ್ಯುಲೇಷನ್ ಅನ್ನ ನೋಡೋಣ. ಫ್ರೆಂಡ್ಸ್, ಪಾಪ್ಯುಲೇಷನ್ ಅನ್ನ ನೋಡೋಣ. 1951ರಲ್ಲಿ 20 ಮಿಲಿಯನ್ ಇದ್ದಿದ್ದ ಪಾಪ್ಯುಲೇಷನ್ 21 ಒಂದು ಇನ್ಕ್ರೀಸ್ ಆಗಿದೆ. ನಾನು ಇಲ್ಲಿ ಒಂದು ಇನ್ಕ್ರೀಸ್ ಆರ್ ಗ್ರೋತ್ ಅನ್ನ ಬರ್ಕೊಂಡಿದ್ದೀನಿ. ಇನ್ಕ್ರೀಸ್ ಆರ್ ಗ್ರೋತ್ ಇನ್ ಪಾಪ್ಯುಲೇಷನ್ 20ರಿಂದ 21ಕ್ಕೆ 1 ಜಾಸ್ತಿ ಆಗಿದೆ. 21ರಿಂದ 24ಕ್ಕೆ 3 ಜಾಸ್ತಿ ಆಗಿದೆ. 27ರಿಂದ 30ಕ್ಕೆ ಅಗೈನ್ 3 ಜಾಸ್ತಿ ಆಗಿದೆ. 30ರಿಂದ 32ಕ್ಕೆ 2 ಜಾಸ್ತಿ ಆಗಿದೆ. 32ರಿಂದ 35ಕ್ಕೆ 3 ಜಾಸ್ತಿ ಆಗಿದೆ. ಅಂದ್ರೆ 3 ಮಿಲಿಯನ್ ಜಾಸ್ತಿ ಆಗಿದೆ. ಎಲ್ಲಿ ನಮಗೆ ಪರ್ಸೆಂಟೇಜ್ ಅಲ್ಲಿ ಜಾಸ್ತಿ ಆಗಿದೆ? ಫ್ರೆಂಡ್ಸ್, ಇಲ್ಲಿ ಬಹಳ ಸಿಂಪಲ್ ಆಗಿ ಆನ್ಸರ್ ಮಾಡ್ಬಿಡ್ಬೋದು. ನೋ ಕ್ಯಾಲ್ಕುಲೇಷನ್, ನೋ ಮ್ಯಾಥಮೆಟಿಕಲ್ ಆಪರೇಷನ್ ಇಸ್ ನೀಡೆಡ್. ನಮ್ಗಿಲ್ಲಿ ನೋಡಿ, ಕಾಂಪಿಟೇಷನ್ ಯಾವ ಡಿಕೇಡ್ಗೆ ಇದೆ ಅಂತ ನೋಡ್ಕೊಳ್ಳೋಣ. 3 3 3 ಇರೋದು 4 ಇದೆ.
32ಕ್ಕೆ 3 ಜಾಸ್ತಿ ಆಗಿದೆ ಅಂತಂದರೆ, ಅಥವಾ 21ರಿಂದ 21ಕ್ಕೇನೆ 3 ಜಾಸ್ತಿ ಆಗಿದೆ, ಇಲ್ಲಿ 24ಕ್ಕೆ 3 ಜಾಸ್ತಿ ಆಗಿದೆ, ಇಲ್ಲಿ 27ಕ್ಕೆ 3 ಜಾಸ್ತಿ ಆಗಿದೆ ಫ್ರೆಂಡ್ಸ್. ಹಾಗೆ ಇಲ್ಲಿ 32ಕ್ಕೆ 3 ಜಾಸ್ತಿ ಆಗಿದೆ. ನಾವು ಯಾವ ಇದರಲ್ಲಿ ಗ್ರೋತ್ ಜಾಸ್ತಿ ಆಗಿದೆ ಅಂತಂತಂದ್ರೆ 21ಕ್ಕೆ 3 ಜಾಸ್ತಿ ಆಗಿರೋದೇ ಗ್ರೋತ್ ರೇಟ್ ಜಾಸ್ತಿ ಫ್ರೆಂಡ್ಸ್. ನಾನು ಇಲ್ಲಿ ಬೇಕಾದ್ರೆ 2ಕ್ಕೆ ಕಂಪೇರ್ ಮಾಡಿ ಇದು ಮಾಡ್ತೀನಿ. ಸೊ 3/21 ಜಾಸ್ತಿನಾ ಅಥವಾ 3/32 ಜಾಸ್ತಿನಾ ಅಂತ ನೋಡೋಣ ಫ್ರೆಂಡ್ಸ್. ನೋಡಿ 21 ಅನ್ನೋದು, ಇದು 3 ಅನ್ನೋದು ತೀರಾ ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ 0 ಇಟ್ಬಿಟ್ಟು ಒಂದು ಪಾಯಿಂಟ್ ಹಾಕಿದ್ರೆ ನಮಗೆ 30 ಆಗುತ್ತೆ. 21s 30 ಆಗುತ್ತೆ. ಸೊ 9 ಉಳಿಯುತ್ತೆ. 9 ಪಕ್ಕ 1 0 ಹಾಕಿದ್ರೆ ಸೊ 21 4s 84 ಆಗುತ್ತೆ ಫ್ರೆಂಡ್ಸ್. ಸೊ ನಮಗೆ 2 ಡಿಜಿಟ್ಸ್ ಸಾಕಂತ ಹೇಳಿದ್ದೀನಿ. ಈ ಥರದ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಬೇಕಾದ್ರೆ ಇನ್ನು 6 ಉಳಿಯುತ್ತೆ, ಅಗೈನ್ 0 ಆಗುತ್ತೆ. ನಾವು ಅಗೈನ್ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ನಮಗೆ 2 ಡಿಜಿಟ್ 0 ಆದಮೇಲೆ 2 ಡಿಜಿಟ್ಸ್ ಸಾಕಂತ ಅಂದ್ಬಿಟ್ಟು ನೋಡ್ಕೋಣ. ಸೊ ಹಾಗೆ ಇಲ್ಲಿ 32ರಿಂದ 3 ಹೋಗಲ್ಲ ಫ್ರೆಂಡ್ಸ್. ಹಾಗಾಗಿ ಇಲ್ಲೂ 0 ಇಟ್ಕೊಂಡು ಒಂದು ಪಾಯಿಂಟ್ ಇಟ್ಕೊಂಡು 30 ಹಾಕ್ತೀನಿ. ಎಗೈನ್ ನನಗೆ ಇದಾಗೋದಿಲ್ಲ, ಸೊ ಹಾಗಾಗಿ 0 ಹಾಕ್ತೀನಿ ಒಂದನ್ನು. ಸೊ ನಾನು ಇಲ್ಲಿ 300 ಬರ್ಕೊತೀನಿ ಫ್ರೆಂಡ್ಸ್. ಸೊ 32 ಅಂತ ಅನ್ನೋದು 10s ಅಂತಂದರೆ 320 ಆಗೋಗುತ್ತೆ. 9s ಅಂತ ಹಾಕ್ತೀನಿ ಫ್ರೆಂಡ್ಸ್. 9s ಅಂತಂತಂದರೆ ಸೊ 32 × 9, ಸೊ 9 3 27 270 ಫ್ರೆಂಡ್ಸ್. ಹಿಂಗೆ ಕೌಂಟ್ ಮಾಡ್ಕೊತೀನಿ. ಸೊ 9 2 18, ಸೊ 288 ಆಗುತ್ತೆ ಫ್ರೆಂಡ್ಸ್. ಸೊ -288 ಅಂತಂತಂದರೆ ನಮ್ಗೆ ಎಷ್ಟು ಉಳಿಯುತ್ತೆ ಅಂತಂತಂದರೆ 12 ಉಳಿಯುತ್ತೆ ಫ್ರೆಂಡ್ಸ್. 12 ಎಗೈನ್ ಇಲ್ಲಿ 0 ಹಾಕ್ಕೋಬೇಕು. ಸೊ ನಮಗೆ 32 3s ಅಂತಂತಂದರೆ 0.093 ಅಂದರೆ 9% ಆಗುತ್ತೆ ಫ್ರೆಂಡ್ಸ್. ಇದು 14% ಆಯಿತು, ಇದು 9% ಆಯಿತು. ಸೊ ನಮಗಿಲ್ಲ 14% ಗ್ರೋತ್ ರೇಟ್ ಜಾಸ್ತಿ. ಸೊ ಹಾಗಾಗಿ ನಾವು ನೇರ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ತುಂಬ ಇದಾಗಿದೆ ಅಂತಂದರೆ 1961-70 61ರ ದಶಕ ಅಂತಂದ್ಬಿಟ್ಟು ಹೇಳ್ಬೋದು. ಸೊ 61ರ ದಶಕ ಅಂತಂತಂದರೆ ಇದು ಫ್ರೆಂಡ್ಸ್ 1961ರಿಂದ ಇದು. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಆನ್ಸರ್ ಇಸ್ ಆಪ್ಷನ್ ಎ. 1961 to 70 this decade has witnessed maximum growth rate in population. Friends, next question ಅನ್ನು ನೋಡೋಣ. Question number 38. Average decadal growth rate of population is ಅಂತ ಕೇಳಿದ್ದಾರೆ. ಅಂದರೆ ಆವ್ರೇಜ್ ಡಿಕೇಡಲ್ ಗ್ರೋತ್ ರೇಟ್ ಅಂತ ಕೇಳಿದ್ದಾರೆ. ಅಂದರೆ ವರ್ಷಕ್ಕೆ ಎಷ್ಟೆಷ್ಟು ಗ್ರೋತ್ ಆಗುತ್ತೆ ಅಂತ ಅಂದ್ಕೊಂಡು ನೋಡಿಕೊಂಡು ಅದನ್ನು ಡಿವೈಡೆಡ್ ಬೈ ಟೋಟಲ್ ಡಿಕೇಡ್ಸನ್ನು ಮಾಡಿದ್ರೆ ನಮಗೆ ಫ್ರೆಂಡ್ಸ್ ಕ್ವಶನ್ ನಂಬರ್ 38 ಆವ್ರೇಜ್ ಡಿಕೇಡಲ್ ಗ್ರೋತ್ ರೇಟ್ ಇನ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಈಸ್ ಅಂತ ಕೇಳಿದ್ದಾರೆ. ಅಂದರೆ ಆವ್ರೇಜ್ ಡಿಕೇಡಲ್ ಗ್ರೋತ್ ರೇಟ್ ಕೇಳಿದ್ದಾರೆ. ಡಿಕೇಡಲ್ ಗ್ರೋತ್ ರೇಟ್ ಮಾಡ್ಕೋಬೇಕು ಎಲ್ಲ ಡಿಕೇಡ್ಗಳಿಗೂ. ನೆಕ್ಸ್ಟು ಆವ್ರೇಜ್ ಮಾಡ್ಕೋಬೇಕು, ನಂಬರ್ ಆಫ್ ಡಿಕೇಡ್ಸ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟಕ್ಕೆ ಅಂತಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು. ಫ್ರೆಂಡ್ಸ್ ನೋಡಿ, ಇಲ್ಲಿ ಪಾಪ್ಯುಲೇಷನ್ ಇನ್ ಮಿಲಿಯನ್ಸ್ ಕೊಟ್ಟಿದ್ದಾರೆ. ಗ್ರೋತನ್ನ ನಾವೀಗ ಆಲ್ರೆಡಿ ಲಾಸ್ಟ್ ಪ್ರಾಬ್ಲಮಲ್ಲೇ ಮಾಡ್ಕೊಂಡಿದ್ವು. ಇಲ್ಲಿಂದ ಇಲ್ಲಿಗೆ 1 ಇನ್ಕ್ರೀಸು, ಇಲ್ಲಿಂದ ಇಲ್ಲಿಗೆ 3 ಇನ್ಕ್ರೀಸು, ಇಲ್ಲಿಂದ ಇಲ್ಲಿಗೂ 3 ಇನ್ಕ್ರೀಸು, 27 to 30 ಅಗೇನ್ 3 ಮಿಲಿಯನ್ ಇನ್ಕ್ರೀಸು, 30 to 32 2 ಮಿಲಿಯನ್ ಇನ್ಕ್ರೀಸು, 32 to 35 3 ಮಿಲಿಯನ್ ಇನ್ಕ್ರೀಸು. ಈ ಎಲ್ಲ ಗ್ರೋತ್ ರೇಟನ್ನು ನೋಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇವಾಗ ಎಗೈನ್ ಇಲ್ಲೊಂದು ಇದು ಮಾಡಿಕೊಂಡು 20ಗೆ 1 ಅಂತಂದರೆ ಎಷ್ಟು ಪರ್ಸೆಂಟ್ ಆಗುತ್ತೆ ಎಗೈನ್ ನಾವಿಲ್ಲಿ ಡಿವೈಡ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ. ಸೊ ನಮಗೆ 1 by 1 ಹೇಗೆ ಮಾಡ್ಕೊಂಡು ಹೋಗೋದು? ಸೊ 1 ಇನ್ಕ್ರೀಸ್ ಆಗಿದೆ 20ಗೆ, 1 ಡಿವೈಡೆಡ್ ಬೈ 20. ಸೊ ನಮಗೆ ಇಲ್ಲಿ 20ಗೆ ತುಂಬ ದೊಡ್ಡ ಸಂಖ್ಯೆ. ಸೊ ಹಾಗಾಗಿ 0 ಇಟ್ಕೊಂಡು ಸೊ ಪಕ್ಕಕ್ಕೊಂದು 0 ಹಾಕ್ಕೊತೀನಿ. ಎಗೈನ್ 10 ಕೂಡ 20ಕ್ಕಿಂತ ಸಣ್ಣ ಸಂಖ್ಯೆ ಆಗಿರೋದ್ರಿಂದ ನಾನು 0 ಇಟ್ಕೊಂಡು ಎಗೈನ್ ಇನ್ನೊಂದು 0 ಹಾಕ್ಕೋತೀನಿ. ಸೊ ಈಗ 25s 100 ಆಗುತ್ತೆ.
ಸೊ ಹಾಗಾಗಿ 0.05 ಅಥವಾ ಇಂಟು 100 ಮಾಡಿಕೊಂಡ್ರೆ ನಮಗೆ ಸೊ 5% ಸಿಗುತ್ತೆ ಫ್ರೆಂಡ್ಸ್. ಸೊ ದಿಸ್ ಇಸ್ ಫಸ್ಟ್ ಒನ್. ಸೊ ಸೆಕೆಂಡ್, ಈಗ ಆಲ್ರೆಡಿ ನಾವು ಕಂಡುಹಿಡಿದಿದ್ವು ಲಾಸ್ಟ್ ಪ್ರಾಬ್ಲಮಲ್ಲಿ ನಮಗೆ 14% ಅಲ್ಲೇ ಇತ್ತು. ಸೊ ನಾನು 14% ತೊಗೊಂಬಂದು ಹಾಕೊತಾ ಇದ್ದೀನಿ ಫ್ರೆಂಡ್ಸ್. 14% ಅಥವಾ ನಾನಿಲ್ಲಿ ಎಕ್ಸೆಲ್ ಮಾಡಿರೋದ್ರಿಂದ ನಿಮಗೆ ತುಂಬ ಡಿಜಿಟ್ ಸಿಕ್ಕಿದೆ. ನಮಗೆ 14% ಸಾಕಿಲ್ಲ, ಇಲ್ಲಿ 5%, ಇಲ್ಲಿ 14%. ಹೇಗೇನು ಇಲ್ಲಿ 24ಗೆ 3 ಅಂತಂತಂದರೆ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್. ಹೀಗೆ 1 by 1 ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಐ ಆಮ್ ನಾಟ್ ಗೋಯಿಂಗ್ ಟು ವೇಸ್ಟ್ ಯುವರ್ ಮಚ್ ಆಫ್ ಟೈಮ್. ಸೊ 24 ಆಗುತ್ತೆ. ಸೊ 24ಗಿಂತ 3 ತೀರಾ ಸಣ್ಣ ಸಂಖ್ಯೆ ಆಗಿರೋದ್ರಿಂದ ನಾನು 0 ಇಟ್ಬಿಟ್ಟು ಪಾಯಿಂಟ್ ಇಟ್ಬಿಟ್ಟು ಇಲ್ಲೊಂದು 0 ಹಾಕ್ಕೊತೀನಿ ಫ್ರೆಂಡ್ಸ್. ಈಗ 24 1s 24 ಮೈನಸ್ 24 ಮಾಡಿಕೊಂಡ್ರೆ ಸೊ ನಮಗಿಲ್ಲಿ 6 ಉಳಿಯುತ್ತೆ. ಸೊ 60ಗೆ ಸೊ ಎಷ್ಟಾಗುತ್ತೆ, 24 3s ಜಾಸ್ತಿ ಆಗುತ್ತೆ 60ಗಿಂತ. 24 2s ನಮಗಿಷ್ಟೇ ಸಾಕು. 24 2s 48. 48ಅಲ್ಲಿ ಇನ್ನು ಉಳಿದಿದ್ದು 12 ಆಗುತ್ತೆ. ನಮಗೆ ಎರಡೇ ಡಿಜಿಟ್ ಸಾಕಂತ ಅಂದರೆ ಎರಡೇ ಡಿಜಿಟ್ ಸಾಕು, ಅಲ್ಲ ಪೂರ್ತಿ ಹೋಗುತ್ತೆ ಅನ್ನೋದಾದರೆ 24 5s ಕಂಪ್ಲೀಟಾಗಿ ಹೋಗುತ್ತೆ. ಸೊ ಹಾಗಾಗಿ 12.5% ಆಗುತ್ತೆ ಫ್ರೆಂಡ್ಸ್, ಇಂಟು 100 ಮಾಡಿಕೊಂಡ್ರೆ. ಸೊ ಹೀಗೆ ಪ್ರತಿ ಹಂತದಲ್ಲೂ ನೀವು ಇದು ಮಾಡಿಕೊಂಡ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಸ್ಟಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಈ ಥರದ್ದು ಕ್ವಶನ್ಸ್ ಕೇಳಿದಾಗ ಹವೆವರ್ ಯು ಹ್ಯಾವ್ ಟು ಮೇಕ್ ಲಿಟಲ್ ಟೈಮ್ ಆ್ಯಂಡ್ ಯು ಹ್ಯಾವ್ ಟು ಡೂ ಕ್ಯಾಲ್ಕುಲೇಷನ್ಸ್. ಎಲ್ಲ ಇದಕ್ಕೂ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನಾವು ಟೋಟಲ್ ಮಾಡ್ಕೊಂಡಾಗ ನಮಗೆ ಇದನ್ನು ಟೋಟಲ್ ಮಾಡ್ಕೊಂಡಾಗ 58.93 ಅಥವಾ 59 ಬರುತ್ತೆ. 59ಅಲ್ಲಿ ನಾವು ಸೊ ನೋಡಿ ಇಲ್ಲಿ ಫ್ರೆಂಡ್ಸ್, ನೀವು ಇದನ್ನ ತಗೋಬಾರ್ದು ಫ್ರೀಕ್ವೆನ್ಸಿನ, ಇದನ್ನ ತಗೋಬೇಕು. ನಾವು ಡಿಫ್ರೆನ್ಸ್ ಏನಿದೆ ಅದನ್ನ 1 2 3 4 5 6 ತಗೊಂಡು 58ಅನ್ನು ನಾವು 6ಇಂದ ಡಿವೈಡ್ ಮಾಡಿದ್ರೆ ಸೊ ನಮಗೆ ಆಲ್ಮೋಸ್ಟ್ ನೋಡಿ ಇಲ್ಲೇ ಇದೆ ಆನ್ಸರು. ನಮಗೆ ರಿಲೇಟೆಡ್ ಆನ್ಸರ್ನ ನೀವು ಎಕ್ಸಾಕ್ಟ್ ಫಿಗರ್ನೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ ಫ್ರೆಂಡ್ಸ್. 60ಇಂದ 10 ಆದರೆ 60 ಆಗ್ತಿತ್ತು. 60ಗಿಂತ ಸ್ವಲ್ಪ ಕಡಿಮೆ ಇರೋದ್ರಿಂದ 9 ಪಾಯಿಂಟ್ ಸಮಥಿಂಗ್ ಆಗುತ್ತೆ ಅಂತಂತೂ ನಮ್ಗೆ ಗೊತ್ತಾಗುತ್ತೆ, 9 ಪಾಯಿಂಟ್ ಸಮಥಿಂಗ್ ಆಗುತ್ತೆ ಅಂತ. ಸೊ 9 ಪಾಯಿಂಟ್ ಸಮಥಿಂಗ್ ಎಲ್ಲಿದೆ ಆನ್ಸರ್ ಅಂತ ಅಂದರೆ 9.82 ಇಲ್ಲಿರೋದ್ರಿಂದ ಸೊ ಈಸಿಯಾಗಿ ನೀವು ಕ್ಯಾಲ್ಕುಲೇಷನ್ ಎಲ್ಲ ಸ್ಟಡಿಯಾಗಿ ಮಾಡ್ಕೋಬೇಕಾಗಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಟೈಮು ವೇಸ್ಟ್ ಮಾಡಬೇಕಾಗಿಲ್ಲ. ಸೊ ನೀವು ಈಸಿಯಾಗಿ ಆನ್ಸರ್ನ ಐಡೆಂಟಿಫೈ ಮಾಡಿಬಿಡ್ಬೋದು ಆಪ್ಷನಲ್ಲಿ. ಸೊ ಆಪ್ಷನ್ ಆನ್ಸರ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದ ಆನ್ಸರ್ ಫ್ರೆಂಡ್ಸ್. Hope I am making sense. I am creating certain sort of sense in your mind friends. So if any deviations again ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಿಮ್ಮ ಇಂಟ್ರೆಸ್ಟಿಗೆ ತಕ್ಕನಾಗ ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಡೋಣ ಫ್ರೆಂಡ್ಸ್. ಫ್ರೆಂಡ್ಸ್ ಕ್ವಶನ್ ನಂಬರ್ 39 ನೋಡೋಣ. ಬೇಸ್ಡ್ ಆನ್ ದ ಆವರೇಜ್ ಡಿಕೆಡಲ್ ಗ್ರೋತ್ ರೇಟ್ ವಾಟ್ ವಿಲ್ ಬಿ ದ ಪಾಪ್ಯುಲೇಷನ್ ಇನ್ ದ ಇಯರ್ 2021 ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ಆಲ್ರೆಡಿ ನಾವು ಲಾಸ್ಟ್ ಕ್ವಶನ್ಗೆ ಆವ್ರೇಜ್ ಡಿಕೇಡಲ್ ಗ್ರೋತ್ ರೇಟನ್ನು ನಾವು ಈಗ ಆಲ್ರೆಡಿ ಕಂಡಿಡ್ಕೊಂಡಿದ್ವು. ಆವ್ರೇಜ್ ಡಿಕೇಡಲ್ ಗ್ರೋತ್ ರೇಟ್ ನಮ್ಮ ಹತ್ರ ಇದೆ 9.82 ಅಂತ ನಾವು ಕಂಡಿಡ್ಕೊಂಡಿದ್ವು. 9.82% ಅಂತ ಅಂದ್ಬಿಟ್ಟು ಲಾಸ್ಟ್ ಪ್ರಾಬ್ಲಮಲ್ಲಿ ನಾವು ಕಂಡಿಡ್ಕೊಂಡಿದ್ವಿ. ವಾಟ್ ವಿಲ್ ಬಿ ದ ಪಾಪ್ಯುಲೇಷನ್ ಇನ್ ದ ಇಯರ್ 2021? 2021ಗೆ ಎಷ್ಟಾಗುತ್ತೆ ಪಾಪ್ಯುಲೇಷನು ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಫ್ರೆಂಡ್ಸ್ ನಾವೀಗ ಜಸ್ಟ್ ಕೊಟ್ಟಿರೋ ಇನ್ಫಾರ್ಮೇಷನನ್ನು ನೋಡೋಣ. ನೋಡಿ, ನಮಗೆ ಆವ್ರೇಜ್ ಡಿಕೆಡಲ್ ಗ್ರೋತ್ ರೇಟ್ ಆಧಾರದ ಮೇಲೆ 2021ಕ್ಕೆ ಅಂದರೆ 2011 ನಂತರ ನೆಕ್ಸ್ಟ್ ಡಿಕೆಡ್ 2021ಕ್ಕೆ ಎಷ್ಟಾಗುತ್ತೆ ಪಾಪ್ಯುಲೇಷನ್ ಅಂತ ಅಂದ್ಬಿಟ್ಟು ನಮಗೆ ಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್. 35 ಇದೆ, ನಮಗೆ ಲಾಸ್ಟ್ ಪ್ರೀವಿಯಸ್ ಡಿಕೇಡ್ದು ಪಾಪ್ಯುಲೇಷನ್ ಇದೆ, ಮತ್ತು ಆವ್ರೇಜ್ ಡಿಕೆಡಲ್ ಗ್ರೋತ್ ರೇಟ್ ಇದೆ. ಸೊ ಅಂದರೆ ಇಲ್ಲಿ 9.82 ಅಂತ ಅಂದ್ಬಿಟ್ಟು ಸೊ ಈ 9.82 ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಗ್ರೋತ್ ಸಿಕ್ಕುತ್ತೆ. ನೆಕ್ಸ್ಟ್ ಡಿಕೇಡ್ಗೆ ನಮ್ಗೆ ಆಲ್ಮೋಸ್ಟ್ 3.5 ಮಿಲಿಯನ್ ಗ್ರೋತ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಈ 2021ಕ್ಕೆ ಸೊ ದಿಸ್ ಪ್ಲಸ್ ದಿಸ್ ಆಲ್ಮೋಸ್ಟು 38.5 ನಾನು ಅಪ್ರಾಕ್ಸಿಮೇಟಾಗಿ ಬರ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಎಕ್ಸಾಮಲ್ಲಿ ಹೀಗೆ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ 38.5 ಆಗುತ್ತೆ. 35 ಪ್ಲಸ್ 3.5 ಅಂದರೆ 38.5. ಸೊ ಆಲ್ಮೋಸ್ಟ್ ಇದಕ್ಕೆ ನಿಯರೆಸ್ಟ್ ಆನ್ಸರ್ ಎಲ್ಲಿದೆ ಅಂತಂತಂದರೆ ನಮಗೆ ಸೊ ಆಪ್ಷನ್ ಬಿ ನಲ್ಲಿದೆ ಫ್ರೆಂಡ್ಸ್. ಆಪ್ಷನ್ ಬಿ 38.49 million is the population for next decade. ಸೊ ಸೇಮ್ ಆನ್ಸರನ್ನು ನಾನು ಇಲ್ಲಿ
ಇನ್ನೊಂದು ಟ್ಯಾಬ್ಯುಲೇಷನ್ ಅಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಆಪ್ಷನ್ ಬಿ 38.49 ಇಸ್ ದ ಆನ್ಸರ್ ಫ್ರೆಂಡ್ಸ್. ಫ್ರೆಂಡ್ಸ್, ಕ್ವಶನ್ ನಂಬರ್ 40. ಇನ್ ದ ಇಯರ್ 1951, ಆಕ್ಚುಲಿ ಇನ್ ದ ಡಿಕೇಡ್ ಅಂತ ಕೊಟ್ಟಿರ್ಬೇಕಾಗಿತ್ತು ಆ ಕ್ವಶನ್ ಅಲ್ಲಿ, ನಾವು ಕರೆಕ್ಟ್ ಮಾಡ್ಕೊಳ್ಳೋಣ. ಇನ್ ದ ಡಿಕೇಡ್ 1951, ವಾಟ್ ವಾಸ್ ದ ಪವರ್ ಅವೈಲಬಿಲಿಟಿ ಪರ್ ಪರ್ಸನ್ ಅಂತ ಕೇಳಿದ್ದಾರೆ. ಒಬ್ಬ ವ್ಯಕ್ತಿಗೆ ಎಷ್ಟು ವ್ಯಾಟ್ ಪವರ್ ಅವೈಲಬಿಲಿಟಿ ಇತ್ತು 1951ರ ದಶಕದಲ್ಲಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಇದೆ ನಮಗೆ. ಮೊದಲು ನಾವು ಟೇಬಲ್ ಅಲ್ಲಿ ಡಾಟಾ ನೋಡೋಣ. ಇನ್ ದ ಇಯರ್ 1951, ಪಾಪ್ಯುಲೇಷನ್ ಇನ್ ಮಿಲಿಯನ್ ಕೊಟ್ಟಿದ್ರು. ಎಲೆಕ್ಟ್ರಿಕ್ ಪವರ್ ಪ್ರೊಡಕ್ಷನ್ ಇನ್ ಗಿಗಾವ್ಯಾಟ್, 1 ಗಿಗಾವ್ಯಾಟ್ ಇಸ್ ಈಕ್ವಲ್ ಟು 1000 ಮಿಲಿಯನ್ ವ್ಯಾಟ್ ಅಂತ ಕೂಡ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನಾವು ಅದನ್ನು ಕೂಡ ನಾವು ಮಿಲಿಯನ್ ವ್ಯಾಟ್ ಅಲ್ಲಿ ಬರ್ಕೊಳ್ಳೋಣ. ಯಾಕೆಂದ್ರೆ ಪಾಪ್ಯುಲೇಷನ್ ಇನ್ ಮಿಲಿಯನ್ ಇರೋದ್ರಿಂದ ಪವರ್ ನ ಕೂಡ ನಾವು ಮಿಲಿಯನ್ ಅಲ್ಲಿ ಬರ್ಕೊಂಡ್ರೆ ನಮಗೆ ಡಿವಿಷನ್ ಈಸಿ ಆಗುತ್ತೆ, ಮತ್ತೆ ನಾವು ನೇರವಾಗಿ ಆನ್ಸರ್ ಅನ್ನ ಮಾಡ್ತಾ ಹೋಗ್ಬೋದು. ಹಾಗಾಗಿ ನಾನು ಪವರ್ ಪ್ರೊಡಕ್ಷನ್ ಇನ್ ಗಿಗಾವ್ಯಾಟ್ ಅಲ್ಲಿರೋ ಕಾಲಮ್ ಅನ್ನ ನಾನು ಪವರ್ ಪ್ರೊಡಕ್ಷನ್ ಇನ್ ಮಿಲಿಯನ್ ವ್ಯಾಟ್ ಕನ್ವರ್ಟ್ ಮಾಡ್ಕೊಂಡು ಬರ್ಕೊಂಡಿದ್ದೀನಿ. 10 gigawatts is equal to 10,000, 20 gigawatt is equal to 20,000, so on and so forth. ನಮ್ಗೆ ಇವಾಗ 1951 ಡಿಕೇಡ್ ಅಲ್ಲಿ 20 ಮಿಲಿಯನ್ ಪಾಪ್ಯುಲೇಷನ್ ಇತ್ತು, 10,000 ಮಿಲಿಯನ್ ವ್ಯಾಟ್ ಪವರ್ ಪ್ರೊಡಕ್ಷನ್ ಇತ್ತು. ಫ್ರೆಂಡ್ಸ್, ವೆರಿ ಸಿಂಪಲ್. ನಾನೀಗ ಈ ಡಾಟಾನ ನನಗೆ ಬೇಕಾಗಿರೋಷ್ಟು ಡಾಟಾ ಮಾತ್ರ ಕಂಪೈಲ್ ಮಾಡ್ಕೊತೀನಿ. 1951 ಡಿಕೇಡ್ ಅಲ್ಲಿ 20 ಮಿಲಿಯನ್ ಪಾಪ್ಯುಲೇಷನ್ ಇತ್ತು, 10,000 ಮಿಲಿಯನ್ ವ್ಯಾಟ್ ಪವರ್ ಪ್ರೊಡಕ್ಷನ್ ಇತ್ತು. ಹಾಗಾಗಿ ಇಲ್ಲೂ ಮಿಲಿಯನ್ ವ್ಯಾಟ್ ಇದೆ, ಇಲ್ಲೂ ಮಿಲಿಯನ್ ವ್ಯಾಟ್ ಇದೆ ಅಂತ ಅಂದಮೇಲೆ ನಮ್ಗೆ ವೆರಿ ಸಿಂಪಲ್ ಆಗಿ ಪವರ್ ಪ್ರೊಡಕ್ಷನ್ ಇನ್ ಮಿಲಿಯನ್ ವ್ಯಾಟ್ ಅನ್ನ ಪಾಪ್ಯುಲೇಷನ್ ಇನ್ ಮಿಲಿಯನ್ಸ್ ಇರೋದ್ರಿಂದ ಡಿವೈಡ್ ಮಾಡಿದ್ರೆ ವಿ ಆರ್ ಈಸಿಲಿ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಫ್ರೆಂಡ್ಸ್, ನಾನು ಇಲ್ಲೊಂದು ಇಕ್ವೇಶನ್ ಮಾಡಿದ್ದೀನಿ. ಇನ್ ದ ಇಯರ್ 1951, ಪವರ್ ಅವೈಲಬಿಲಿಟಿ ಪರ್ ಪರ್ಸನ್ ಇಸ್ ಈಕ್ವಲ್ ಟು ಟೋಟಲ್ ವ್ಯಾಟ್ಸ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ಡ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್. ಟೋಟಲ್ ವ್ಯಾಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ಡ್ ಇನ್ ಮಿಲಿಯನ್ 10,000 ಇದೆ. ಟೋಟಲ್ ಪಾಪ್ಯುಲೇಷನ್ ಇನ್ ಮಿಲಿಯನ್ 20 ಇದೆ. 2 ಮಿಲಿಯನ್ ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ಡಿವೈಡ್ ಮಾಡ್ಬಿಡ್ಬೋದು ಫ್ರೆಂಡ್ಸ್. ಕನ್ವರ್ಷನ್ ಏನೂ ಬೇಕಾಗಿಲ್ಲ ಇಲ್ಲಿ. ಸೊ 500 ವ್ಯಾಟ್ ಸಿಗುತ್ತೆ. ಫ್ರೆಂಡ್ಸ್, ನಿಮಗೆ ಡಿವಿಷನ್ ತುಂಬಾ ಈಸಿ. ನಾನು ಇಲ್ಲೇ ಇದು ಮಾಡ್ತೀನಿ. ಸೊ 1010 ಗೆಟ್ ಕ್ಯಾನ್ಸಲ್ಡ್, 2 1s are 2 5s are 10, ನೋ ರೆಸಿಡಿಯಲ್, ಐ ಮೀನ್ ನೋ ರಿಮೈಂಡರ್. ಸೊ ಹಾಗಾಗಿ ಈ 2 ಸೊನ್ನೆನ ಇಲ್ಲಿ ಬರ್ಕೊಂಡ್ರೆ ಆಯ್ತು ಫ್ರೆಂಡ್ಸ್. 500 watts. So option D is the answer friends for this question, 500 watts. Friends, question number 41. In which decade the average power availability per person was maximum ಅಂತ ಕೇಳಿದ್ದಾರೆ. ಅಂದ್ರೆ ಯಾವ ದಶಕದಲ್ಲಿ ಒಬ್ಬ ವ್ಯಕ್ತಿಗೆ ದೊರೆಯುತ್ತಿದ್ದ ಎಲೆಕ್ಟ್ರಿಸಿಟಿ ಪವರ್ ಹೆಚ್ಚು ಇತ್ತು ಅಂತ ಕೇಳಿದ್ದಾರೆ. ಫ್ರೆಂಡ್ಸ್, ನಾವು ಟೇಬಲ್ ನೋಡೋಣ. ಫ್ರೆಂಡ್ಸ್, ನಾವು ಮೊದಲು ಆಪ್ಷನ್ ನೋಡೋಣ. ಎಲ್ಲಾ ಇಯರ್ಗೂ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮುಂಚೆ ಆಪ್ಷನ್ ನೋಡೋಣ. ಆಪ್ಷನ್ ಅಲ್ಲಿ ಯಾವ್ಯಾವ ವರ್ಷದ ನಡುವೆ ಕಾಂಪಿಟೇಷನ್ ಇದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡ್ರೆ, ನಮಗೆ ಸೆಲೆಕ್ಷನ್ಗೆ ಆಂಬಿಗಿಟಿ ಇದೆ ಅಂತ ನೋಡ್ಕೊಂಡ್ರೆ ನಾವು ಈಸಿಯಾಗಿ ಆ ವರ್ಷಕ್ಕೆ ಮಾತ್ರ ಕಾಂಪಿಟೇಷನ್ ಮಾಡ್ಕೊಂಡ್ರೆ ಆನ್ಸರ್ ಸಿಕ್ಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ 1981 to 1991 ಅಂದ್ರೆ 81 ಡಿಕೇಡ್ ಅಂದ್ರೆ 81ರ ದಶಕ, 90s 2001 71 ಅಂತ ಇದೆ. ಇಲ್ಲಿ 71 1981 1991 2001 ಅನ್ನ ನಾನು ರೆಡ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ಹಾಗಾಗಿ ಅನ್ವಾಂಟೆಡ್ ಇನ್ಫಾರ್ಮೇಶನ್ ಅನ್ನ ಡಿಲೀಟ್ ಮಾಡಿ ನನಗೆ ಎಷ್ಟು ಟೇಬಲ್ ಬೇಕೋ ಅಷ್ಟನ್ನ ಮಾತ್ರ ಬರ್ಕೊಂತೀನಿ. ಈಗ ನನಗೀಗ 1971 ಪವರ್ ಪ್ರೊಡಕ್ಷನ್ ಇನ್ ಮಿಲಿಯನ್ ವ್ಯಾಟ್ ಇದೆ 25,000, ಪಾಪ್ಯುಲೇಷನ್ ಇನ್ ಮಿಲಿಯನ್ಸ್ ಇದೆ 24 ಮಿಲಿಯನ್ಸ್. ಸಿಮಿಲರ್ಲಿ 1981 1991ಗೆ 2001ಗೆ ನನಗೆ ಪವರ್ ಪ್ರೊಡಕ್ಷನ್ ಇನ್ ಮಿಲಿಯನ್ ವ್ಯಾಟ್ಸ್ ಇದೆ, ಪಾಪ್ಯುಲೇಷನ್ ಇನ್ ಮಿಲಿಯನ್ಸ್ ಎಲ್ಲ ಇದೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಪವರ್ ಪ್ರೊಡಕ್ಷನ್ ಇನ್ ಮಿಲಿಯನ್ಸ್ ಅನ್ನ ಪಾಪ್ಯುಲೇಷನ್ ಇನ್ ಮಿಲಿಯನ್ಸ್ ಇಂದ ಡಿವೈಡ್ ಮಾಡ್ಕೊಂಡ್ರೆ ಪರ್ ಪರ್ಸನ್ಗೆ ಎಷ್ಟು ಪವರ್ ಅವೈಲಬಿಲಿಟಿ ಇದೆ ಅಂತ ಗೊತ್ತಾಗುತ್ತೆ. ಸೊ ನಾನು ಈಸಿಯಾಗಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಮುಂದುವರಿಬಹುದು. ಫ್ರೆಂಡ್ಸ್, ನಾನು ಇವಾಗ ಈ ಎಲ್ಲ ಎಲಿಮೆಂಟ್ಸ್ ಅನ್ನ ಈ ಎಲ್ಲ ಪಾಪ್ಯುಲೇಷನ್ ಎಲಿಮೆಂಟ್ಸ್ ಇಂದ ಡಿವೈಡ್ ಮಾಡಲೇಬೇಕಾಗುತ್ತೆ, ನೋ ಅದರ್ಗೋ. ನಾನು ಇಲ್ಲಿ ನಿಮಗೆ ಡಿವಿಷನ್ ಅನ್ನ ನೀಟಾಗಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಒಂದ್ಸಲ ನೋಡ್ಕೊಳ್ಳಿ. 25,000 ಡಿವೈಡೆಡ್ ಬೈ 24, 40,000 ಡಿವೈಡೆಡ್ ಬೈ 27, 50,000 ಡಿವೈಡೆಡ್ ಬೈ 30, 80,000 ಡಿವೈಡೆಡ್ ಬೈ 32. ಫ್ರೆಂಡ್ಸ್, ಈಗ ನಾನು 25,000 ಅನ್ನ ನಾನು ಫಸ್ಟ್ ಡಿವೈಡ್ ಮಾಡ್ತೀನಿ. 25,000 ಡಿವೈಡೆಡ್ ಬೈ 24. ಫ್ರೆಂಡ್ಸ್, ಇಲ್ಲಿ ವೆರಿ ಸಿಂಪಲ್, 24 1s ನಾನು 2 ಡಿಜಿಟ್ಸ್ ತಗೊಂತೀನಿ ಇಲ್ಲಿ. ಸೊ 24 1s 24. ಸೊ ನಮಗೆ 1 ರಿಮೈಂಡರ್ ಉಳಿಯುತ್ತೆ. ಸೊ ನಾವು ಈ ಸೊನ್ನೆನ ಡ್ರ್ಯಾಗ್ ಮಾಡ್ಕೊಂಡು ಬಂದು ನಾವು ಸೊನ್ನೆನ ಇಳಿಸ್ಕೊಂತೀವಿ ಅಂತ ಹೇಳ್ತೀವಿ ಫ್ರೆಂಡ್ಸ್. ಈ ಅಂಕಿ ಕೂಡ 24ಗಿಂತ ಕಡಿಮೆ ಇರೋದ್ರಿಂದ
ನಾನು ಇಲ್ಲೊಂದು 0 ಹಾಕ್ಕೊತಾ ಇದ್ದೀನಿ. 24 zeros 0. ನಮಗೆ ಮತ್ತೆ ರಿಮೈಂಡರ್ 10 ಉಳಿಯುತ್ತೆ. ಸೊ ನಾವು ಈ 0ನ ತಗೊಂಡು ಬಂದು ಡ್ರ್ಯಾಗ್ ಮಾಡಿಕೊಂಡು 100 ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಡಿವಿಷನ್ ಪ್ರೋಸೆಸ್ಸು. ನಾವು ಯಾವಾಗ ಈ ಡಿವೈಡರ್ ಅಂತ ಏನು ಡಿವಿಡೆಂಡ್ ಅಂತ ಏನು ಕರಿತೀವಿ, ಇದಕ್ಕಿಂತ ಈ ಸಂಖ್ಯೆ ದೊಡ್ಡದಿದ್ದಾಗ ನಾವು ನೇರವಾಗಿ ಡಿವೈಡ್ ಮಾಡ್ತಾ ಹೋಗ್ಬೋದು. ಸೊ 10 ರಿಮೈಂಡರ್ ಉಳಿದಿತ್ತು, ಬಟ್ 10 24 1s ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ 24 zeros ಅಂತ ಮಾಡಿಕೊಂಡು 24 zeros 0 ಅಂತ ಬರ್ಕೊಂಡು ನಾನು ಅಗೇನ್ 10 ರಿಮೈಂಡರ್ ಮಾಡಿಕೊಂಡು ನೆಕ್ಸ್ಟ್ 1 0ನ ಡ್ರ್ಯಾಗ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈಗ 24 4s ಆಗುತ್ತೆ ಫ್ರೆಂಡ್ಸ್. 24 4s 96. ನನಗೆ ಉಳಿದಿರೋ ರಿಮೈಂಡರು 4 ಆಗುತ್ತೆ. ಸೊ ಇನ್ನೊಂದು 0 ಇದೆ, ಅದನ್ನು ಡ್ರ್ಯಾಗ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊತೀನಿ. ಸೊ 40 ಆಗುತ್ತೆ. 24 1s ಅಗೇನ್ 24. ಇಲ್ಲಿ ನನಗೆ 16 ರಿಮೈಂಡರ್ ಉಳಿಯುತ್ತೆ ಫ್ರೆಂಡ್ಸ್. 16 24ಗಿಂತ ಕಡಿಮೆ ಇರೋದ್ರಿಂದ ನನಗೆ ಡಿವೈಡ್ ಆಗೋದಿಲ್ಲ. ಹಾಗಾಗಿ ಒಂದು ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ ಇನ್ನೊಂದು 0 ಹಾಕ್ಕೊತೀನಿ. ಈಗ 160 ಹೋಗುತ್ತೆ. 160 ಅಗೈನ್ ನನಗೆ 24 6s ಆಗುತ್ತೆ. ನನಗೆ 144. 24 6s 144. ನಿಮಗೆ ಮಲ್ಟಿಪ್ಲಿಕೇಶನ್ ಟೇಬಲ್ಲು ತುಂಬ ಕಷ್ಟ ಆದರೆ ಫ್ರೆಂಡ್ಸ್, ನಿಮಗೆ ಮಲ್ಟಿಪ್ಲಿಕೇಶನ್ ಟೇಬಲ್ಲು ತೀರಾ ಕಷ್ಟ ಆದರೆ ಫ್ರೆಂಡ್ಸ್ ಏನೂ ಮಾಡಬೇಡಿ, 6ನ ಬರ್ಕೊಳ್ಳಿ. 2 6s 120. 26 ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. 24ನ ಸ್ಪ್ಲಿಟ್ ಮಾಡ್ಕೊಳ್ಳಿ. 20 + 4 ಅಂತ. 26 120. 4 6s 24. ಫ್ರೆಂಡ್ಸ್ 144. ದಿಸ್ ಇಸ್ 144. ಸೊ ನಾನು ಮತ್ತೆ ಕಳೆದ್ರೆ ಮತ್ತೆ 16 ಉಳಿಯುತ್ತೆ. ಮತ್ತೆ ಒಂದು 0 ಹಾಕ್ಕೊತೀನಿ. ಸೊ ನನಗೆ ಮತ್ತೆ 144 ಆಗುತ್ತೆ. 160 ಬರುತ್ತೆ. ಹಾಗಾಗಿ 6666 ಆಗುತ್ತೆ ಫ್ರೆಂಡ್ಸ್. ಒಂದಕ್ಕೆ ಆಪ್ಷನ್ ಸಿಕ್ತು ನಮಗೆ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನಮಗೆ 40,000 ಇದೆ. 40,000 ಡಿವೈಡೆಡ್ ಬೈ, ಟ್ರಸ್ಟ್ ಮೀ, ಇಫ್ ಯು ಆರ್ ಗೋಯಿಂಗ್ ಟು ಡೂ ದಿಸ್ ವಿತ್ ಪೆನ್ ಅಂಡ್ ಪೇಪರ್, ನಾಟ್ ಈವನ್ 30 seconds you are going to consume friends, trust me. 27 1s 27. ಯಾಕೆಂದರೆ 27ಗಿಂತ ದೊಡ್ಡ ಸಂಖ್ಯೆ ಆಗಿರೋದ್ರಿಂದ 40 ನಾನು 2 ಡಿಜಿಟ್ಸ್ಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಡಿವೈಡರ್ ಕೂಡ ನಮಗೆ 2 ಡಿಜಿಟ್ ಇರೋದ್ರಿಂದ. 27 1s 27. ನನಗಿನ್ನು 13 ಉಳಿಯುತ್ತೆ ಫ್ರೆಂಡ್ಸ್ ರಿಮೈಂಡರು. ನಾನು ಈ 0ನ ಡ್ರ್ಯಾಗ್ ಮಾಡ್ಕೊಂಡು ತರ್ತಾ ಇದ್ದೀನಿ. 130 ಆಗುತ್ತೆ. ಸೊ ನನಗೆ 27 4s, ನನಗಿಲ್ಲಿ 27 4s 108 ಆಗುತ್ತೆ ಫ್ರೆಂಡ್ಸ್. ಹೀಗೆ ನಾನು ಹೇಗೆ ಮಾಡ್ಕೊಂಡೆ ಅಂತಂದರೆ 27 × 4, 20 × 4 80 ಪ್ಲಸ್ 7 × 4 28 ಟುಗೆದರ್ ಇಸ್ ಈಕ್ವಲ್ ಟು 108. ಸೊ 108 ನಾನು ಡಿಡಕ್ಟ್ ಮಾಡಿದ್ರೆ 220 ಬರುತ್ತೆ. 220. ಸೊ 220 ಅಂತಂತಂದರೆ ನನಗೆ ಆಲ್ಮೋಸ್ಟ್ 27 8s 27 8s ಹೇಗೆ ಮಾಡೋದು? ಅಗೇನ್ ಒನ್ಸ್ ಅಗೇನ್ ಇಂಟು 4 ಅಂತಂತಂದರೆ ನಾವು ಇಲ್ಲಿ ಚೆಕ್ ಮಾಡ್ಕೋಬೇಕು. 27 7s ಇದಕ್ಕಿಂತ ಕಡಿಮೆ ತುಂಬ ಕಡಿಮೆ ಆಗುತ್ತಾ ಅಂತಂದ್ಬಿಟ್ಟು 27 8s 27 8s 20 × 8 160 plus 7 × 8 56. So together ನಮಗೆ 216 ಸಿಕ್ಕುತ್ತೆ. ಈ 0ನ ಡ್ರ್ಯಾಗ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಸೊ 216 ಅಂತಂದರೆ 4 ರಿಮೈಂಡರ್. ಸೊ ಅಗೈನ್ ನಾನು ಇನ್ನೊಂದು 0 ಇರೋದ್ರಿಂದ ಅದನ್ನು ತೊಗೊಂಬಂದು ಡ್ರ್ಯಾಗ್ ಮಾಡ್ಕೊಂಡಿದ್ದನ್ನು 40 ಮಾಡ್ಕೊತೀನಿ ಫ್ರೆಂಡ್ಸ್. ಅಗೈನ್ 27 1s 27. ಸೊ ರಿಮೈಂಡರ್ ಅಗೈನ್ 13.
ನಮಗೆ 1327ಗಿಂತ ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ಒಂದು ಪಾಯಿಂಟ್ ಇಟ್ಬಿಟ್ಟು ಸೊ ನಾನು ಇಲ್ಲೊಂದು 0 ಹಾಕ್ಕೊತೀನಿ ಫ್ರೆಂಡ್ಸ್. 130 ಎಗೈನ್ ಇಲ್ಲೇ ಕ್ಯಾಲ್ಕುಲೇಷನ್ ಇದೆ. 130ಗೆ ನಾವು ಆಗಲೇ 127 4s 108 ಮಾಡಿದ್ವು. So again I'm going to get remainder of 22. ಸೇಮ್ ಪ್ರೋಸೆಸ್ ಆಗ್ತಾ ಇರೋದ್ರಿಂದ ಫ್ರೆಂಡ್ಸ್ ನಮಗೆ 148 14 ಅಗೈನ್ 8 ಬರುತ್ತೆ, ಹಾಗೆ ಮುಂದುವರಿಯುತ್ತೆ. ಸೊ ನನಗೆ ಇಷ್ಟು ಕ್ಯಾಲ್ಕುಲೇಷನ್ ಸಾಕು ಫ್ರೆಂಡ್ಸ್. ಸೊ ಇನ್ನು 50,000 ಡಿವೈಡೆಡ್ ಬೈ 50,000 divided by 30. This is also very simple friends. ಯಾಕೆ ಸಿಂಪಲ್ ಅಂತ ಹೇಳ್ತೀನಿ ಅಂದರೆ 0 ಇದೆ. 30 1s are 30. ನಮಗೆ 20 ರಿಮೈಂಡರ್ ಉಳಿಯುತ್ತೆ. ಈ 0ನ ಡ್ರ್ಯಾಗ್ ಮಾಡ್ಕೊಂಡು ಬಂದರೆ ನನಗೆ 200 ಆಗುತ್ತೆ. ಸೊ 36 ಆಗುತ್ತೆ. ಏಕೆ ಅಂತಂತಂದ್ರೆ ನನಗೆ 37 ಅಂತಂದ್ರೆ 721 210 ಆಗುತ್ತೆ. ಸೊ ಹಾಗಾಗಿ 36 180 ನನಗೆ ಸಾಕಾಗುತ್ತೆ ಇಲ್ಲಿ. ಸೊ ಅಗೈನ್ 20 ಉಳಿಯುತ್ತೆ. ಸೊ ನಾನು ನೆಕ್ಸ್ಟ್ 0 ಇರೋದನ್ನ ತಗೊಬಂದು ಈ ಕಡೆ ಹಾಕೊಂತೀನಿ. 200 ಅಗೈನ್ 6 ಬೇಕಾಗುತ್ತೆ ನನಗೆ. 180. So again ನನಗೆ 20 remainder. Another 0 is still pending. So I'll bring down. So again 6 ಬೇಕಾಗುತ್ತೆ. So again 180. So again 20 remainder. Friends, no more zeros to bring down. So 20 is very less number for 30. So I'll put point here and make it 200 again. Again 6 is what required. So 666 ಬರುತ್ತೆ. Friends, 50,000 divided by 30 ನ ಈಸಿಯಾಗಿ ನಾವು ಹೀಗೂ ಸಾಲ್ವ್ ಮಾಡ್ಬೋದು. 1010 will get cancelled. So 3 1s 2 remainder. ನನಗಿಲ್ಲಿ ಪಕ್ಕಕ್ಕೆ ಹೋದ್ರೆ 20 ಆಗುತ್ತೆ. ಸೊ 6 18 2 6 ಅಗೈನ್ 2 ರಿಮೈಂಡರ್ ಉಳಿಯುತ್ತೆ. ಪಕ್ಕಕ್ಕೆ ಹೋದ್ರೆ ಅಗೈನ್ 20 ಆಗುತ್ತೆ. ಸೊ 2 6 18 ಮತ್ತೆ ದಿಸ್ ಕ್ಯಾನ್ಸಲ್ಡ್ ಮತ್ತೆ 20 ಆಗಿದೆ. ಸೊ 2 6 ಅಗೈನ್ 20 2 6 18 ಅಗೈನ್ ದಿಸ್ 0 ವಿಲ್ ಗೆಟ್ ಕ್ಯಾನ್ಸಲ್. ಸೊ ನಮಗೆ ಇನ್ನೂ ರಿಮೈಂಡರ್ 2 ಉಳಿದಿದೆ. ನಾನು ಪಾಯಿಂಟ್ ಇಟ್ಕೊಳ್ಳೋದ್ರ ಮುಖಾಂತರ ಅದನ್ನ 20 ಮಾಡ್ಕೊಂಡ್ರೆ ಅಗೈನ್ 666 ಅಂತ ಬರುತ್ತೆ. ಇಷ್ಟೇ ಮಾಡ್ಕೊಂಡು ಹೋದ್ರೂ ಸಾಕು ಫ್ರೆಂಡ್ಸ್. ಬಟ್ ನಿಮಗೆ ಕನ್ಫ್ಯೂಸ್ ಆಗೋದಾದ್ರೆ ಒಂದು ಪೇಪರಲ್ಲಿ, ಸಣ್ಣ ಪೇಪರಲ್ಲಿ ಇಷ್ಟನ್ನ ಕ್ಯಾಲ್ಕುಲೇಷನ್ ಅನ್ನು ಮಾಡ್ಕೊಬಹುದು. ಅಗೈನ್ 80,000 ಡಿವೈಡೆಡ್ ಬೈ 32. ಸೊ 32 2s ಬೇಕಾಗುತ್ತೆ ನಮಗೆ. 32 2s 64. ನಮಗೆ ರಿಮೈಂಡರ್ ಇನ್ನು 16 ಉಳಿಯುತ್ತೆ. ನಾವು 1 ಡ್ರ್ಯಾಗ್ ಡೌನ್ ಮಾಡ್ಕೊಂಡು ತಗೊಂಡ್ಬಂದ್ರೆ ಇದು 160 ಆಗುತ್ತೆ. 160ಗೆ ಫ್ರೆಂಡ್ಸ್ 32 5s 160 ಎಕ್ಸಾಕ್ಟ್ ಆಗಿ ಹೋಗುತ್ತೆ. ರಿಮೈಂಡರ್ 0 ಆಯಿತು. ಬಟ್ ಸ್ಟಿಲ್ ಈ ಎರಡೂ 0s ನಾನು ಇಲ್ಲಿ ತಗೊಂಡು ಬರಬೇಕು. ಸೊ ಹಾಗಾಗಿ 0 again ನಾನು ಇಲ್ಲೊಂದು 0 ಬರ್ಕೊತೀನಿ. 32 0s 0 again remainder is 0. ಸೊ again 32 ಇನ್ನೊಂದು 0 ಇರೋದ್ರಿಂದ this 0 will have to be bring down. 0 ಆಗುತ್ತೆ. again 32 0s 0. ಫ್ರೆಂಡ್ಸ್, ಅದ್ರ ಬದಲು ಇಲ್ಲೇ 25 ಬಂದ್ಮೇಲೆ ಈ ಎರಡು 0s ಕಾಟ್ ಮಾಡ್ಬಿಟ್ಟು ಈ ಎರಡು 0s ಅಂತ ಬರ್ಕೊಂಡ್ರು ಆಗುತ್ತೆ ಫ್ರೆಂಡ್ಸ್. ಸೊ ದಿಸ್ ಇಸ್ ಹೌ. ಸೊ 2500 1666 1481 1041. ಆವರೇಜ್ ಎಲ್ಲಿ ಜಾಸ್ತಿ ಇದೆ ಅಂತಂದ್ರೆ ಫ್ರೆಂಡ್ಸ್, ಪರ್ ಪರ್ಸನ್ಗೆ ಪವರ್ ಅವೈಲಬಿಲಿಟಿ 2500 ಇನ್ ದ ಡಿಕೇಡ್ 2001 to 2010. ಸೊ 2001 ಡಿಕೇಡ್ ಏನಿದೆ, ಸೊ ಈ ದಶಕದಲ್ಲಿ ನಮಗೆ 2500 ವ್ಯಾಟ್ಸ್ ಪರ್ ಪರ್ಸನ್ಗೆ ಸಿಗ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಈಸ್ ಟು ಬಿ ಸೆಲೆಕ್ಟ್ ವೇರ್ ದ 2001 ಡಿಕೇಡ್ ಈಸ್ ಮೆನ್ಷನ್ಡ್.
ಸೊ ನಾವಾಗ ಆಪ್ಷನ್ ಅನ್ನು ನೋಡೋಣ. 1981, 1991, 2001, 2001, 2011, 2001, 2011 ಆಕ್ಚುಲಿ ನಮ್ಮ ಆಪ್ಷನ್. ಸೊ ಆಪ್ಷನ್ ಫಾರ್ ದಿಸ್ ಕ್ವಶನ್, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. While doing these all calculation with mouse, it's quite difficult. We are going to upgrade our technical part in our next videos as well. But trust me friends, if you are going to do this calculation with your pen and paper, that will never consume your more than 30 seconds. So trust me, calculate quickly, but while you are calculating, you must have to be very attentive. If you miss any values here and there, then answer is going to be wrong for you. ಫ್ರೆಂಡ್ಸ್, ನೀವು ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಆನ್ಸರ್ ಮಾಡಬೇಕಾದ್ರೆ ನೀವು ಎಲ್ಲಿ ಎಡವಟ್ ಮಾಡಿ ಯಾವುದನ್ನು ತಗೋಬೇಕಾದ್ರೆ, ಈಗ ಫ್ರೆಂಡ್ಸ್ ಇಲ್ಲಿ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಆನ್ಸರ್ ಮಾಡಬೇಕಾದ್ರೆ ಕ್ವಶನ್ ಪೇಪರ್ ಸೆಟರ್ ಯಾವಾಗಲೂ ಹೇಗೆ ಯೋಚನೆ ಮಾಡ್ತಾರೆ ಅಂತಂದ್ರೆ, ನೀವು ಯಾವ ವ್ಯಾಲ್ಯೂ ತಗೋಬೇಕಾದಾಗ ಮಿಸ್ಟೇಕ್ ಮಾಡಿ ಎಡವಟ್ ಮಾಡಿ ಯಾವ ವ್ಯಾಲ್ಯೂಸ್ ಅನ್ನ ತಗೋಬಹುದು, ಅದನ್ನ ತಗೊಂಡಾಗ ಕ್ಯಾಲ್ಕುಲೇಟ್ ಮಾಡಿದಾಗ ಯಾವ ಆನ್ಸರ್ ಬರುತ್ತೋ ಅದನ್ನೇ ಇನ್ನೊಂದು ಆಪ್ಷನ್ ಅಲ್ಲಿ ವೆರಿ ಮಚ್ ಅವೈಲಬಲ್ ಆಗೋ ರೀತಿಯಲ್ಲಿ ಇಟ್ಟಿರ್ತಾರೆ. ಅದನ್ನೇ ಇನ್ನೊಂದು ಆಪ್ಷನ್ ಅಲ್ಲಿ ನಿಮ್ಗೆ ಕಾಣಿಸೋ ಹಾಗೆ ಇಟ್ಟಿರ್ತಾರೆ. ನೀವಾಗ ಏನ್ ಮಾಡ್ತೀರಾ, ನೀವು ಮಿಸ್ಟೇಕ್ ಮಾಡಿ ತಗೊಂಡಿರೋ ವ್ಯಾಲ್ಯೂಸ್ ಇಂದ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅಲ್ಲಿ ಕೊಟ್ಟಿರೋ ಆನ್ಸರು ಪಕ್ಕಾ ಆನ್ಸರ್ ಅಂತ ಅನ್ಸ್ಬಿಡುತ್ತೆ ನಿಮ್ಗೆ, ಪಟ್ ಅಂತ ಶೇರ್ ಮಾಡ್ಬಿಡ್ತೀರಿ. ಬಟ್ ಎಕ್ಸಾಮಿನೇಷನ್ ಮುಗಿಸ್ಕೊಂಡು ಆಚೆ ಬಂದ ಮೇಲೂ ನೀವು ಫ್ರೆಂಡ್ಸ್ ಹತ್ರ ಅದನ್ನೇ ವಾದ ಮಾಡ್ತಾ ಇರ್ತೀರಿ, ಇಲ್ಲ ಅದೇ ರೈಟ್ ಆನ್ಸರ್, ನಾನು ಕ್ಯಾಲ್ಕುಲೇಟ್ ಮಾಡಿದೆ ಕರೆಕ್ಟ್ ಆಗಿ ಬಂತು ಅಂತ ಅಂದ್ಬಿಟ್ಟು. ಬಟ್ ನಿಮ್ಗೆ ಕೀ ಆನ್ಸರ್ ಬಿಟ್ಟಾಗ್ಲೋ ಅಥವಾ ರಿಸಲ್ಟ್ಸ್ ಬಿಟ್ಟಾಗ್ಲೋ ಗೊತ್ತಾಗುತ್ತೆ, ನೋ ದಟ್ ವಾಸ್ ನಾಟ್ ದ ಆನ್ಸರ್, ದಿಸ್ ವಾಸ್ ದ ಆನ್ಸರ್ ಅಂತ ಅಂದ್ಬಿಟ್ಟು. ಹಾಗಾಗಿ ನೀವು ವ್ಯಾಲ್ಯೂಸ್ ನ ಕನ್ಸಿಡರ್ ಮಾಡಬೇಕಾದ್ರೆ ಫ್ರೆಂಡ್ಸ್, ಯು ಮಸ್ಟ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಂಡ್ ಯು ಹ್ಯಾವ್ ಟು ಬಿ ಡಬಲ್ ಚೆಕ್ ವೈಲ್ ಯು ಆರ್ ಸೆಲೆಕ್ಟಿಂಗ್ ದ ಆನ್ಸರ್ ಫ್ರಮ್ ದ ಟೇಬಲ್ ಟು ದ ಕ್ಯಾಲ್ಕುಲೇಷನ್. ಈ ಒಂದು ಆಸ್ಪೆಕ್ಟ್ ಅನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿರಿ ಫ್ರೆಂಡ್ಸ್. ಕ್ವಶನ್ ನಂಬರ್ 42, ಲಾಸ್ಟ್ ಕ್ವಶನ್. ಬೈ ವಾಟ್ ಪರ್ಸೆಂಟೇಜ್ ದ ಪವರ್ ಪ್ರೊಡಕ್ಷನ್ ಇನ್ಕ್ರೀಸ್ಡ್ ಫ್ರಮ್ 1951 ಟು 2011? ಸೊ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಅಂದ್ಬಿಟ್ಟು ಟೇಬಲ್ ನೋಡೋಣ ಫ್ರೆಂಡ್ಸ್. 1951ರಲ್ಲಿ 10 ಗಿಗಾವ್ಯಾಟ್ಸ್ ಇದ್ದಿದ್ದು 2011ಗೆ ಬರೋ ಅಷ್ಟೊತ್ತಿಗೆ 100 ಗಿಗಾವ್ಯಾಟ್ಸ್ ಆಗಿತ್ತು. ಸೊ ಫ್ರೆಂಡ್ಸ್, ಇಲ್ಲಿ ವೆರಿ ಸಿಂಪಲ್, ಎಷ್ಟು ಇನ್ಕ್ರೀಸ್ ಆಗಿದೆ ಅಂತಂದರೆ ಇನ್ಕ್ರೀಸ್ಡ್ ಬೈ 90 ಗಿಗಾವ್ಯಾಟ್ಸ್. 10ಕ್ಕೆ 90 ಇನ್ಕ್ರೀಸ್ ಆಗಿರೋದ್ರಿಂದ 100 ಆಗುತ್ತೆ. ಸೊ ನಾವೀಗ ಇನ್ಕ್ರೀಸ್ ಪರ್ಸೆಂಟೇಜ್ ಹೇಳ್ಬೇಕಾಗಿರೋದ್ರಿಂದ ನಾವೀಗ 90 ಡಿವೈಡೆಡ್ ಬೈ 10 ಇಂಟು 100. 10ಗೆ 90 ಇನ್ಕ್ರೀಸ್ ಆಗಿದೆ ಅಂದರೆ ಪರ್ಸೆಂಟೇಜಲ್ಲಿ 100ಕ್ಕೆ ಎಷ್ಟಾಗುತ್ತೆ ಅಂತ. ಸೊ 90 ಡಿವೈಡೆಡ್ ಬೈ 10 ಇಂಟು 100, 900%. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್ ಫ್ರೆಂಡ್ಸ್. ಆನ್ಸರ್ ಡಿ, ಆಪ್ಷನ್ ಡಿ ಇಸ್ ದ ಆನ್ಸರ್. ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪೇಷನ್ಸ್ ವಾಚಿಂಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಭಾಳ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಏಕೆಂದರೆ ಡಿವಿಷನ್ ಎಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿರೋ ಹಾಗೆ ಕೆಲವೊಬ್ರಿಗೆ ಯಾರು ಈ ವಿಡಿಯೋನೇ ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಸ್ಟೀಡಿಯಸ್ ಅಂತ ಅನಿಸ್ಬೋದು, ಯಾಕೆ ಈ ಡಿವಿಷನ್ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇಟ್ ಈಸ್ ಫಾರ್ ಯುವರ್ ಡಿಮ್ಯಾಂಡ್. ಸೊ ಹೋಪ್ ಐ ಹ್ಯಾವ್ ಮೇಡ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಯುವರ್ ಮೈಂಡ್. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾವಿನ್ನೂ ಹೆಚ್ಚೆಚ್ಚಿಗೆ ನಿಮ್ಮ ಡಿಮ್ಯಾಂಡನ್ನು ರೀಚ್ ಮಾಡೋದಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತೀವಿ. ಫ್ರೆಂಡ್ಸ್, ಥ್ಯಾಂಕ್ ಯು. Take care.